ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ 32 ಕುಟುಂಬಗಳು ವಾಸಿಸುತ್ತಿದ್ದು, ತಾಲೂಕು ದಂಡಾಧಿಕಾರಿಗಳು ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ವೀಕ್ಷಕರ, ಸರಿಸುಮಾರು 22 ವರ್ಷಗಳಿಂದ ಎಲ್ಲ ಸಮುದಾಯದ ಕುಟುಂಬಗಳು ಇಲ್ಲಿ ವಾಸವಾಗಿದ್ದು, ಇಲ್ಲಿನ ಜನಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಮತ್ತು ಮನೆ ಹಕ್ಕುಪತ್ರವನ್ನು ಕೂಡ ಕೊಟ್ಟಿರುವುದಿಲ್ಲ. ಈ ವ್ಯವಸ್ಥೆಯನ್ನು ಖಂಡಿಸಿ ಸಂಡೂರು ತಾಲೂಕು ಅಂಬೇಡ್ಕರ್ ಸೇವಾ ಸಮಿತಿ ಗಟ್ಟಿ ಧ್ವನಿ ಎತ್ತಿತ್ತು. ಇದಕ್ಕೆ ಸ್ಪಂದಿಸಿದ ತಾಲೂಕು ಆಡಳಿತ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷರಾದ ರಾಜ ಎಲ್ ಹಾಗೂ ಪದಾಧಿಕಾರಿಗಳ ಜೊತೆಗೂಡಿ ಸ್ಥಳಕ್ಕೆ ಭೇಟಿ ನೀಡಿ ವೆಂಕಟೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ವಾಸಿಸುತ್ತಿರುವ 32 ಕುಟುಂಬಗಳ ಜೊತೆ ಸುದೀರ್ಘವಾಗಿ ಮಾತನಾಡಿ ಇಲ್ಲಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳು ಒದಗಿಸುವ ಬಗ್ಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷರಾದ ರಾಜ ಎಲ್ ಮತ್ತು ಉಪಾಧ್ಯಕ್ಷರಾದ ನಾಗೇಶ್ ಮಲ್ಲಿ, ಸಮಿತಿಯ ಸಂಚಾಲಕರಾದ ಅಜಯ್, ಖಜಾಂಚಿ ರಾಘು, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಹಾಗೂ ಸಮಿತಿಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮುತ್ತುರಾಜ್ ಮತ್ತು ನಾಗರಾಜ್, ಭೀಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇದು ಯಾರೋ ಬರ್ಕೊಟ್ರಲ್ಲ, ಇದು ಯಾವಾಗ ಅದು ಹೆಂಗಾಗಿದೆ ಗೊತ್ತಾ? ಫಸ್ಟಿಗೆ ಆ ಕಡೆ ಅನಿಲ್ ಹೆಲಿಕಾಪ್ಟರ್ ಅಲ್ಲಿದ್ದಾಗ ಏನಾಗ್ಬಿಡ್ತು, ಇವರು ಅನಿಲ್ ಆಡೋರು ನಿಮಗೆ ಇಲ್ಲಿ ಬೇಡ, ಇವು ಪಟ್ಟಾಗಲ್ಲ, ನಿಮಗೆ ಪಟ್ಟದ ಜಾಗ ಕೊಡ್ತೀವಿ, ನೀವು ಆ ಕಡೆಗೆ ಹೋಗ್ರಿ ಅಂತಂದು ಹೇಳ್ಬಿಟ್ಟು ಇದನ್ನ ನಮಗೆ ಪಾಣಿ ತೋರಿಸಿದ್ರು. ಶಿಫ್ಟ್ ಮಾಡಿ ಅದು ಅನಿಲ್ ನಮಗೆ ಇದು ಮಾಡಿರೋ ಸರ್. ಆಗ ಅವ್ರು ಅಳಿರೋದಕ್ಕಿಂತ ಚೇಂಜ್ ಮಾಡ್ತಿದ್ದಾರೆ ಸರ್. ಅವ್ರು ಕೊಟ್ಟಿರೋ ಬಾಂಡ್ ಸರ್ ನಮ್ಮ ಹತ್ರ. ನಾವು ಇಲ್ಲಿ ಬಂದು ಏನು ಮಾಡ್ತೀವಿ ಕೇಳಿದ್ರೆ ಈ ಬಾಂಡ್ ಇಲ್ಲಿ ಈ ಜಾಗದ ಆ ಜಾಗ ಇದೇ ಜಾಗ ಎಲ್ಲ ಮನೆ ಇದಾವೆ. ನಿಮ್ಮ ಹೆಸರೇನು? ನೀವು ಪಟ್ಟಿ ಮಾಡಿ ಇವ್ರ ಪ್ರಕಾರ ಆಧಾರ್ ಕಾರ್ಡ್ ಸರ್. ಫಾರ್ ಎಕ್ಸಾಂಪಲ್ ರಂಗಪ್ಪ ಅಂತ ಬಂದರೆ ರಂಗಪ್ಪನ ಆಧಾರ್ ಕಾರ್ಡ್ ಇರುತ್ತೆ. ನೆಕ್ಸ್ಟ್ ಹಿಂಗೆ ಸೀರಿಯಲ್ ಹೆಸರು ಬೇಕು. ಆಮೇಲೆ ಈ ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡಿ ತಂದು ಕೊಡ್ತೀನಿ, ಯಾವಾಗ ಕೊಡ್ತೀನಿ ಇನ್ನು ಕೊಡು. ಆಮೇಲೆ ನಾನು ಇದ್ರದ್ದು ಏನು ಮಾಡೋದು? ಅಲ್ಲ ಸರ್, ಬರ್ರಿ ಸರ್. ಆ ಕಡೆಗೆ ಹೋಗಕ್ಕಿಲ್ಲ, ಆ ಕಡೆಗೆ ಹೋಗಕ್ಕಿಲ್ಲ, ಈ ಕಡೆಗೆ ಹೋಗಕ್ಕಿಲ್ಲ ಸರ್. ಮಾಡಿದ್ರೆ ಏನು ಕೆಲಸ ಹಂಗೆ ಮಾತಾಡೋದು ಕೆಲಸ ಆಗ್ತದೆ ಅಂತ ತಿಳ್ಕೊಬೇಡ. ಇಲ್ಲ ಆರಾಮಾಗಿ ಕಳಿಸಿ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವು ಇಲ್ಲಿಗೆ ಬಂದು 20 ವರ್ಷ ಸರ್. ರನ್ನಿಂಗ್ ಈ ಜಾಗಕ್ಕೆ ಬಂದು ಅಲ್ಲಿದ್ರಿ, ಇಲ್ಲಿ ಬಂದಾಗಿಲ್ಲ ಸರ್. ನಾವು ಅವಾಗಿಂದ ಇವಾಗವರೆಗಾಗಿ ನಮ್ಮ ಮನೆಯಿಂದ ಹಿಂಗೆ ಮೂಲೆ ಇದೆ ಸರ್. ಇಲ್ಲಿ ಈ ಮನೆಯವ್ರು ಮಾತ್ರ ಯಾರು ಕೊಟ್ಟಿಲ್ಲ ಸರ್. ಗೌರ್ಮೆಂಟ್ ಕಡೆ ಯಾರು ಕೊಟ್ಟಿಲ್ಲ ಸರ್. ಹಂಗೆ ಇಲ್ಲಿ ಕಳಿಸ್ತಾರೆ. ಅಲ್ಲಿಗೆ ಹೋಗಿರೋರ್ಗೂ ಮಾಡಿಸ್ಕೊಟ್ಟಿಲ್ಲ. ಹಂಗಾಗಿ ಯಾರು ಕೊಟ್ಟಿಲ್ಲ ಹಂಗಿದ್ರೆ ಅಲ್ಲಿ ಮತ್ಲಾರಿಗೆ ಕೂಡ ಕೊಟ್ಟಿವಿ. ಕಳಿಸ್ಕೊಡ್ತೀನಿ. ಅದು ಸ್ಪ್ರೆಡ್ಶೀಟ್ದು ನಾನು ಸ್ಪ್ರೆಡ್ಶೀಟ್ ಮಾಡಿವಿ. ನಾನು ಸ್ಪ್ರೆಡ್ಶೀಟ್ ಕರೆಕ್ಟ್ ಕೊಡ್ತೀನಿ. ಅಲ್ಲಿ ನಾವು ಹೋಗೋ ಜಾಗ ತೋರ್ಸ್ರಿ ಬರ್ರಿ. ನೋಡಿವಿ. ಇಲ್ಲ ಸರ್, ನೀವು ಹಿಂಗ್ ಬಂದ್ರಿ. ಇದು ನಮ್ದು ಕೆಳಗಡೆ. ಇಲ್ಲಿ ಹೊರಗೆ ಹೋಗಕ್ಕಿಲ್ಲ ಸರ್. ಹಾಕ್ಬಿಟ್ಟ
ಅದು ಹೋಗುತ್ತೆ ಸರ್. ಈ ಕಡೆ ದಾರಿ ಅಂತ ಹೇಳಿದ್ರು ಇದೇ ಸರ್. ದಾರಿ ಸರ್. ಇವಾಗ ಅವ್ರು ಏನ್ ಮಾಡಿದಾರೆ, ಕೆಳಗಡೆ ಪ್ಲಾಟ್ನರ್ ಏನ್ ಮಾಡಿದಾರೆ, ಆ ಜಾಗ ಮುಳುಕಂತೆ ಆಗ್ತದೆ ಸರ್. ಈ ಕಡೆ ನಿಮಗೆ ದಾರಿ ಇಲ್ಲ, ಈ ಚರಂಡಿ ನೀರು ಆ ಕಡೆ ಬಿಡಂಗಿಲ್ಲ ಅಂತೇಳಿ ಮನೆ ಗಲಾಟೆ ಮಾಡಿದ್ರು ಸರ್. ನಾವ್ ಹೇಳಿದ್ವಿ ನಿಮ್ದು ಏನೈತೆ ನೀವು ಮಾಡ್ಕೊಳ್ರಪ್ಪ, ನಾವು ಯಾರು ಕೊಟ್ಟಿದಾರ ಅವ್ರನ್ನ ನಾವು ತಿಳಿಸ್ತೀವಿ, ಅವ್ರು ಏನು ಮುಂದೆ ನಮಗೆ ಸೊಲ್ಯೂಷನ್ ಕೊಡ್ತಾರೆ ಆ ರೀತಿ ನಾವು ಮಾಡ್ಕೊಂತೀವಿ. ಈ ಕಡೆ ಹೋಗಕ್ಕೆ ದಾರಿ ಇದು ಇಲ್ಲ ಸರ್, ರೋಟಿ ಇಲ್ಲ. ಈ ಕಡೆ ಆಮೇಲೆ ದಯವಿಟ್ಟು ಇನ್ನು ಒಂದು ಯಾವತ್ತಾರ ಪಟ್ಟ ಮಾಡಿಕೊಟ್ಟಿ, ಆದ್ರೆ ಇವ್ರಿಗೆ ಹೆಣ್ಮಕ್ಳು ಮತ್ತೆ ಅದನ್ನೇ ತೋರ್ಸೋಣಂತ ಅವ್ರಿಗೆ ಹೆಂಗೈತೆ ಅಲ್ಲಿ ದಾರಿ. ಇಲ್ಲೊಂದು ಜಾಗ ಆಗಿತ್ತು, ಇಲ್ಲ ಒಂದು ಸ್ಯಾಂಕ್ಷನ್ ಆಗಿತ್ತು. ಅದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಏನೈತಲ್ಲ ಸರ್, ಅದ್ರ ಕೆಳಗೆ ಇದ್ದಿತ್ತು ಸರ್. ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ ಹೋಗಿ ಸರ್ 2000 ಮನೆ ಕಟ್ಕೊಂಡಿದ್ದಿಲ್ಲ ಅವಾಗ ನಾವು ಹೊಸ ಮಾಡ್ತಿದ್ವಿ. ಅವ್ರು ಮನೆ ಕಟ್ಕೊಂಡು ಅವರು ದೊಡ್ಡ ಮನೆ ಹತ್ರ ಇರ್ತಾರೆ, ಸಣ್ಣ ಗುಡಿಸಲುಗಳು ವ್ಯವಸ್ಥೆ ಮಾಡ್ಕೊಳ್ತೀವಿ, ನಿಮ್ಗೆ ಕೊಡ್ತೀವಿ ಅಂತ ಬಾಂಡ್ ಕೊಟ್ಬಿಟ್ಟು ಸರ್. ನಮ್ಗೆ ಏನಿತ್ತು ಇನ್ನು ಪಟ್ಟ ಬಂದೇ ಬಿಡುತ್ತಾ ನಾವು ಅಂತ ನಾವು ದೊಡ್ಡವ್ರು ನಮಗೆಲ್ಲ ಮೋಸ ಮಾಡಲ್ಲ ಅಂತ ನಾವು ಬಂದೀವಿ ಸರ್. ಅವಾಗಿಂದ ಇವಾಗಿನವರೆಗೂ ಅವ್ರು ನಮಗೇನು ಕಿವಿಗೆ ಆಯ್ತಮ್ಮ. ಈಗ ಹೇಳಿದ್ದೀನಿ, ಇವರೆಲ್ಲ ಡಾಕ್ಯುಮೆಂಟ್ ಸರ್ ಇದಾರೆ, ನಾವು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೋರಾಟ ಮಾಡಬೇಕು. ಸಂಡೂರು ತಾಲೂಕು ವೆಂಕಟೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿ ವೆಂಕಟೇಶ್ವರ ದೇವಸ್ಥಾನ ಆ ಕಡೆ ಇದೆ, ಅದ್ರ ಮುಂಭಾಗದಲ್ಲಿ ನಾವಿದ್ದೀವಿ. ಸುಮಾರು ಜನ ಬಡವರು, ಪಾಪ ಎಲ್ಲ ಸಮುದಾಯದವರು ಬಡವರು ಶೆಡ್ಗಳ ಜೀವನ ಮಾಡ್ತಾ ಇದ್ದಾರೆ. ಇವರು ವಾಸ್ತವವಾಗಿ ಹೇಳ್ಬೇಕಂದ್ರೆ ಭಯ ಪಡೋಲ್ಲ. ಎಲ್ಲ ಪ್ರತಿಯೊಂದು ಬರ್ತಾ ಇದ್ದಾರೆ. ಸರಿ, ಆಮೇಲೆ ಅಲ್ಲಿ ಮಾತಾಡೋಣ. ಕೇಳಿ ಇದು ಸ್ವಲ್ಪ ಬಿಡ್ಸೇನ ಸರ್. ಇವ್ರು ನೋಡಿದ್ರೆ ಇಲ್ಲ ಅಂದ್ರ ಅದಕ್ಕೆ ಇಲ್ಲೊಂದ್ ಸ್ವಲ್ಪ ಕೇಳಿ ಬಿಟ್ಟಾರ ಸರ್. ಇವ್ರು ಯಾರು ಸೀರಿಯಸ್ ಇದೇ ಗುಡ್ಡನೇ ಸರ್, ಇದು ಸಾರ್ ಈ ಸ್ವಲ್ಪ ಬಿಟ್ಟಾರ. ಇದೆಲ್ಲ ಪಟ್ಟದ ಲ್ಯಾಂಡ್ ಸರ್. ಇದೇ ಗುಡ್ಡನೇ ಇದು. ಇದೆಲ್ಲ ತಗೊಂಡು ಇದು ಒಂದು ಪಟ್ಟದ ಲ್ಯಾಂಡ್. ಆ ಕಡೆ ಸೈಡು HT ಅವ್ರದ್ದು ಇದೆ ಸರ್. ಇದಕ್ಕಿಂತ ಮೇಲೇನೆ ಇದೆ ಅವ್ರದ್ದು, ಅದೆಲ್ಲ ಪಟ್ಟದ ಲ್ಯಾಂಡ್. ಇದು ನಮ್ಮದು ಮಾತ್ರ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ. ಬಗಲಾಗಿ ಇದೇ ಗುಡ್ಡನೇ ಪಟ್ಟದ ಲ್ಯಾಂಡ್. ಈ ಸೈಡ್ ಇದೆ, ಆ ಸೈಡ್ ಇದೆ. ಇದು ನೋಡಿದ್ರೆ ಇದು ಮಾತ್ರ ಫಾರೆಸ್ಟ್ ಲ್ಯಾಂಡ್ ಇಲ್ಲ ಅಂತಾರ ಸರ್, ಫಾರೆಸ್ಟ್ ಲ್ಯಾಂಡ್ ಅಂತಾರ. ಇದು ಸರ್ವೆ ನಂಬರ್ 91 ಸರ್. ಮಾಡಿ ವ್ಯವಸ್ಥೆ ಮಾಡಿ ಬಹಳ ವರ್ಷದಿಂದ ಇಲ್ಲೇ ಇದನ್ನ ಬೇಕು ಸರ್. ನೀವು ಅವಾಗ ಏನಾದ್ರು ನೋಡಿದ್ರಿ ಏನಂತಿದ್ರಿ ನೀವು? ಆ ಕಡೆನೂ ಬಹಳ ಹೆಣ್ಮಕ್ಳಿಗೆ ಒಂದು ವ್ಯವಸ್ಥೆ ಇಲ್ಲ ಸರ್. ದಯವಿಟ್ಟು ನಿಮ್ಮ ಫೀಲ್ಡ್ನಾಗ ಈಗ ಮಾಡಿಕೊಟ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ನೀರಿನ ಸಮಸ್ಯೆ ಕ್ಲಿಯರ್ ಆಗಿದೆ. ಸರ್ ನೀರು ಬರ್ತಾವ, ನೀರಿನ ಪ್ರಾಬ್ಲಮ್ ಇಲ್ಲ ಸರ್. ನಮಗೆ ಸ್ವಲ್ಪ ದಾರಿ ಒಂದೇ ಸ್ವಲ್ಪ ವ್ಯವಸ್ಥೆ ಮಾಡ್ತಾರೆ. ಈಗ ಟಾಯ್ಲೆಟ್ ಸಮಸ್ಯೆ ಐತಲ್ಲ, ಕಡಿ ಬಂದತ್ತಂತ ಅವ್ರು ಪಾಪ ಹೇಳಿದ್ರು, ಒಂದು ವ್ಯವಸ್ಥೆ ಮಾಡೋಣ.
ಕಳ್ದಿದ್ ಯಾರ್ ತಗೊಂಡ್ ಐತೆ ನಾವು ಇರ್ಲಿ ಬಿಡಮ್ಮ, ನೀನ್ ಸುಳ್ಳು ಹೇಳಕ್ಕೆ ಯಾರು ಅಂದಾರ? ಕರಡಿದ ರೋಡ್ ಕೂಡ ಬೀಳ್ತದೆ ಇಲ್ಲೇ ಐತೆ ಬಿಡ್ಲೇ ಬಂದ್ಬಿಡು ಸರ್. ಬರ್ತಿತ್ತು ಕೂಡ ಅಡಿವು ಇದು ಕರಡಿ ಬರ್ತಾವ ಅಂದ್ರೆ ಚಿತ್ತಮ್ಮ ಹಂಗ ಟಾರ್ಚ್ ಹಾಕು ಕರೆಬಂಡೆ ಹಾಕೊಂಡು ಅಂದ್ರೆ ಹುಳ ಕೂಡ ಬರುತ್ತಂತ ಹೋಗ್ರಿ ಸರ್ ಒಳಗೆ ಇರ್ಲಿ ಬೇಡ ಇರ್ಲಿ ಸಾಕು. ನೀನ್ ಎಷ್ಟನೇ ಕ್ಲಾಸ್ ಅಮ್ಮ? PUC ಯಾ? ವೆರಿ ಗುಡ್. ಎಲ್ಲಿ ಆರ್ಟ್ಸ್ ಚೆನ್ನಾಗಿ ಓದ್ತೀನಿ. ಏ ನಾಗೇಶ ಕಳ್ದಿದ್ದು ಬಾ. ಚೆನ್ನಾಗಿ ಓದ್ತಿದ್ಯಾ? ಊಟ ಬಿಸಿ ಊಟ ಕೊಡ್ತಾರ? ಚೆನ್ನಾಗಿ ಹೇಳ್ಕೊಡ್ತಾರ? ಕನ್ನಡ ಇಂಗ್ಲೀಷ್ ಹಿಂದಿ ಬರುತ್ತೆ? ಚೆನ್ನಾಗಿ ಓದ್ಬೇಕಾ?